ಹಾಯ್ ಯೂಟ್ಯೂಬ್ ಅವರೇ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ರಮ್ಯಾಗೌಡ ವ್ಲಾಗ್ ಇನ್ ಕನ್ನಡ. ಸೊ ರಿಫ್ಲೆಕ್ಟ್ ಕರೆಕ್ಟಾಗಿ ಆಗ್ತಾ ಇದೆಯಲ್ವ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಸೊ ನನಗಿಲ್ಲಿ ರಿಫ್ಲೆಕ್ಟಾಗಿ ಕಾಣ್ತಿದೆ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಸೊ ಆಫ್ಟರ್ ಲಾಂಗ್ ಟೈಮು ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕೆ ಈ ಥರ ಲೇಜಿತನ ಕಲ್ತಿದ್ದೀನಿ ಅಂತ ನನಗಂತೂ ಗೊತ್ತಿಲ್ಲ. ವಿಡಿಯೋ ಮಾಡೋದ್ರಲ್ಲಿ ವೀಡಿಯೋಸ್ ಮಾಡಿ ಇಟ್ಟಿದ್ದೀನಿ. ಸೊ ಅದನ್ನು ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋಷ್ಟು ಅಷ್ಟು ಸೋಂಬೇರಿ ಆಗಿಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಇನ್ನೆಲ್ಲಿ ಮಾನಿಟೈಸೇಷನ್ ಆಗುತ್ತೆ ಅಲ್ವಾ. ಹಾಗಾಗಿ ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತಿಂದ ಪ್ರಾಮಿಸ್ ತೊಗೊಂಡು 21 ಡೇಸ್ ಚಾಲೆಂಜ್ ಅವರು ತೊಗೊಂಡು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಅಟ್ಲೀಸ್ಟ್ ಲೆಂತಿ ವೀಡಿಯೋ ಆಗಲಿಲ್ಲ ಅಂದರೂ ಅಟ್ಲೀಸ್ಟ್ ಶಾರ್ಟ್ ವೀಡಿಯೋಸ್ ಆದರೂ ಮಾಡೋಣ ಅಂತ ಇದ್ದೀನಿ. ಸೊ ನನ್ನ ಮಗ ಬರ್ತಿದ್ದಾನೆ, ಬಂದ ಕಿತಾಪತಿ ರಾಜ ಬಾಯಿಲಿ ಬೇಗ ಬೇಗ ಬಾ ಹತ್ತು. ಅನ್ನ ಇಲ್ಲಿ ಸ್ಟೂಲ್ ಹಾಕ್ಕೊಂಡಿದ್ದೀನಿ. ಸ್ಟೂಲ್ ಪಕ್ಕ ನಿಂತಿದ್ದೀವಿ ನಾನು ನನ್ನ ಮಗ. ಹಾಯ್ ಮಾಡು, ಪ್ಲೇಯಿಂಗ್ ಕಿಸ್. ಹಾಯ್ ಅನ್ನ. ಎಲ್ಲರೂ ಊಟ ಆಯಿತಾ? ಓಕೆ ಹೋಗಿ ಟಿ ವಿ ನೋಡು. ಬೀಳ್ತೀಯ, ಹುಷಾರು ಬೀಳ್ತೀಯ ಅಪ್ಪು. ಮೈಕ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ವಾಯ್ಸ್ ಓವರ್ ಕೊಡ್ದಲ್ಲೇ ವೀಡಿಯೋಸ್ ಮಾಡಬೇಕಂತಲೇ ಅಂದ್ಕೊಂಡಿದ್ದೀನಿ. ಹಿಂಗೆ ಡೈರೆಕ್ಟಾಗಿ ಮೈಕ್ ಹಾಕ್ಕೊಂಡು. ಸೊ ಇದು ನನ್ನ ರೂಮು. ಹೋಮ್ ಟೂರ್ ಮಾಡಬೇಕಂತನೂ ಅಂದ್ಕೊಂಡಿದ್ದೀನಿ. ಹೋಮ್ ಟೂರ್ ಮಾಡ್ತೀನಿ, ಖಂಡಿತವಾಗಲೂ ಮಾಡ್ತೀನಿ. ಆ ಮನೆದು ಹಳೆ ಮನೆದು ವೀಡಿಯೋಸ್ ಮಾಡಲೇ ಇಲ್ಲ ನಾನು ಹೋಮ್ ಟೂರಲ್ಲಿ. ಈ ಮನೆದಾದರೂ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಂಗಾಗಿ ನಾನು ಜಸ್ಟ್ ಇಲ್ಲಿ ಒಂದು ಕಡೆ ಸೆಟ್ ಆಫ್ ನಿಂತ್ಕೊಂಡು ವೀಡಿಯೋಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಬೇರೆ ಏನು ರೀಸನ್ ಇಲ್ಲ. ಹಿಂದೆ ಹೋಗೋಕ್ಕಾಗಲ್ಲ, ನಾನು ಬಿದ್ದೋಗ್ಬಿಡ್ತೀನಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಬೆಳಗ್ಗೆಯಿಂದ ಎಲ್ಲ ಕೆಲಸ ಆಯಿತು. ಮಾವ ಬಂದಿದ್ರು, ಅವರು ಊರಿಗೆ ಹೊರಟ್ರು, ಎಲ್ಲ ಕೆಲಸ ಆಯಿತು. ಇವಾಗ ದೇವ್ರ ಸಾಮಾನು ತೊಳೆದು ವಾಶ್ ಮಾಡಿರ್ತೀನಿ. ಪೂಜೆ ನಾಳೆ ಮಾಡ್ಕೊತೀನಿ. ಸೊ ಪೂಜೆ ಎಲ್ಲ ನಾಳೆ ಮಾಡಿಕೊಂಡ್ರೆ ನೆಕ್ಸ್ಟು ಹೋಗಿ ನನ್ನ ಫ್ರೆಂಡ್ನ ಮೀಟ್ ಮಾಡ್ಕೊಬರ್ಬೇಕು. ಸ್ವಲ್ಪ ಎಲ್ಲ ಲೈಟ್ ಆಫ್ ಮಾಡಿಬಿಟ್ಟಿದ್ದೀನಿ. ಬೆಳಗ್ಗೆದ ಇಬ್ಬರೇ ಇರೋದ್ರಿಂದ, ನಾನು ನನ್ನ ಮಗ ಇಬ್ಬರೇ ಇರೋದ್ರಿಂದ ನಮಗೆ ಲೈಟಿನ ಅವಶ್ಯಕತೆ ಬೇಡ ಅಂತ ಅನ್ನಿಸ್ತು. ಈಗ ಕಿಚನ್ನಿಗೆ ಬಂದಿದ್ದೀನಿ. ಸೊ ನನ್ನ ಮಗಂದು ಟಿ ವಿ ವಾಲ್ಯೂಮ್ ಕೇಳ್ತಾ ಇದೆ. ಇವಾಗ ಕಿಚನ್ನಿಗೆ ಬಂದಿದ್ದೀನಿ. ಕಿಚನ್ ಅಂದರೆ ಪುಟ್ಟದಂಥ ದೇವ್ರ ಮನೆ ಇರೋವಂಥದ್ದು. ಫ್ರೆಶಪ್ ಆಗೆಲ್ಲ ಆಗಿತ್ತು. ಸ್ವಲ್ಪ ಮಾಯ್ಶ್ಚರೈಸರ್ ಎಲ್ಲ ಲೈಟಿಂಗ್ ಚೆನ್ನಾಗಿ ಕಾಣ್ತಿರ. ಓಕೆ, ಇಲ್ಲಿ ಕಾಣ್ತಿದೆ ಕ್ಲೀನಾಗೆ. ಮಾಯ್ಶ್ಚರೈಸರ್ ಎಲ್ಲ ಹಾಕಾಯಿತು. ಇಲ್ಲಿ ನೋಡಿ, ಇದು ಬಂದು ನನ್ನ ದೇವ್ರ ಮನೆ. ದೇವ್ರ ಮನೆಗಳು ಇವಾಗ ಪೂಜೆ ಸಾಮಗ್ರಿ ಎಲ್ಲ ತೊಳೆದು ಇಟ್ಟರೆ ನಾಳೆ ಸೋಮವಾರ ಆಗಿರೋದು ಪೂಜೆ ಮಾಡಿ ಡ್ಯೂಟಿಗೆ ಹೋದರೆ ಈಸಿಯಾಗಿರುತ್ತೆ ಅಂತ ಮಾಡ್ಕೋತಾಯಿದ್ದೀನಿ. ಸೊ ಈ ಪುಟ್ಟ ಇದರಲ್ಲಿ ಏನೇನು ಇಟ್ಟಿದ್ದೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ. ದೇವ್ರ ಮನೇಲಿ ಇಷ್ಟು ಐಟಮ್ಸ್ ಇದೆ. ಅದು ದೊಡ್ಡ ಗಣೇಶ ಬಂದು ನಮ್ಮ ಮಾವನ ಮನೆದು. ಇನ್ನೊಂದು ಪುಟ್ಟ ಗಣೇಶ ನೋಡಿ ಇದೆ ಅಲ್ಲಿ, ಪುಟಾಣಿ ಗಣೇಶ ಬಂದು ಅದು ನನಗೆ ಈ ಮನೆಗೆ ಬರಬೇಕಾದ್ರೆ ನಾವು ಅಮ್ಮ ಗಿಫ್ಟ್ ಕೊಟ್ಟಿದ್ದಂಥದ್ದು. ಸೊ ಇದು ಆಗಿತ್ತು. ಇದು ನನ್ನ ಮನೆ ದೇವ್ರ ಮನೆ ಪುಟ್ಟದಾಗಿದೆ, ಚೊಕ್ಕವಾಗಿದೆ. ಇವಾಗ ಇದೆಲ್ಲ ತೊಳೆದ್ಬಿಟ್ಟು ಬೇಗ ಬೇಗ ಪೂಜೆಗೆಲ್ಲ ರೆಡಿ ಮಾಡಿಟ್ರೆ ನಮ್ಮದು ಕೆಲಸ ಮುಗಿಯುತ್ತೆ. ಹಾಗೆ ಆ ಕೆಳಗಡೆ ಮನೆ ದೇವ್ರ ಫೋಟೋ ಈ ಥರ ಎಲ್ಲ ಕ್ಲೆನ್ಸ್ ಆಗಿಬಿಟ್ಟಿದೆ. ಸೊ ಮೇಲ್ಗಡೆ ನೋಡಿ, ಇಲ್ಲಿ ದೀಪ ಹಚ್ಚಿ ಈ ಥರ ಎಲ್ಲ ಹೋಗಿದೆ. ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಇವಾಗ ಬೇಗ ಬೇಗ ಫಟಾಫಟ್ ಅಂತ ಮಾಡ್ತಾ ಹೋಗಬೇಕು. ಈ ದೇವ್ರ ಮನೆ ನನಗೆ ಎಟಕ್ಸ್ದಲ್ಲಿರೋ ಕಾರಣದಿಂದಾಗಿ ಈ ಥರ ಸ್ಟೂಲ್ ಹಾಕ್ಕೊಂಡು ಹತ್ತಬೇಕಾಗಿರೋಂಥ ಅನಿವಾರ್ಯತೆ ನನಗೆ. ಬಟ್ ಏನು ಮಾಡೋಕ್ಕಾಗಲ್ಲ, ಎಲ್ಲ ಕಡೆಯೂ ನಮಗೆ ಅನುಕೂಲ ಬೇಕಾದಾಗೆ ಸಿಗೋದಿಲ್ಲ ಅಲ್ವಾ. ಬೇಗ ಬೇಗ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ನನ್ನ ಫ್ರೆಂಡ್ ಮನೆಗೆ ಹೋಗಬೇಕು. ಜಸ್ಟು ತೊಳೆದಿಡೋದು, ಪೂಜೆ ಅಂತ ಏನೂ ಮಾಡಲ್ಲ. ಬೆಳಗ್ಗೆ ಎಲ್ಲ ಪೂಜೆ ಮಾಡ್ಕೊತೀನಿ. ಮಾರ್ನಿಂಗ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಇವಾಗ ಆಲ್ರೆಡಿ ಮಧ್ಯಾಹ್ನ ಆಗಿರೋದ್ರಿಂದ ಇವಾಗ ಪೂಜೆ ಮಾಡೋಕ್ಕಷ್ಟು ನನಗೆ ಮನಸ್ಸು ಬರೋಲ್ಲ. ಮಧ್ಯಾಹ್ನ ಟೈಮಲ್ಲಿ ಎಲ್ಲ ವಾಶ್ ಮಾಡಿ ಇಟ್ಕೊಂಡ್ರೆ ನಾಳೆ ಸೋಮವಾರ ಆಗಿರೋದ್ರಿಂದ ಶಿವನಿಗೆ ಆದಿಚುಂಚನಗಿರಿಗೆ ಯೂಸ್ ಆಗುತ್ತೆ. ಫೈನಲಿ ಎಲ್ಲ ದೇವ್ರ ಸಾಮಾನು ತೊಳೆದು ಎತ್ತಿಟ್ಟಿದ್ದಾಯಿತು. ಸ್ವಲ್ಪ ಎಲ್ಲ ಎತ್ತಿಟ್ಟಿದ್ದೀನಿ. ಮತ್ತು ನಾನು ದೀಪಗಳೆಲ್ಲ ಇದ್ದು 1-2 ಸೆಟ್ಟು. ಸೊ ಅದು ಕೂಡ ವಾಶ್ ಮಾಡಿ ಎತ್ತಿಟ್ಟಿದ್ದೀನಿ ನೋಡಿ.
ನಾನು ಇಲ್ಲೇನೋ ಕೆಲಸ ಮಾಡ್ತಾಯಿದ್ರೆ ಅವ್ನು ಕಿತಾಪತಿ ಕೆಲಸ ಮಾಡ್ಕೊಂಡು ಕೂತಿರ್ತಾನೆ. ಇವಾಗ ಕ್ವಿಕ್ಕಾಗಿ ಸ್ವಲ್ಪ ಹೇರ್ ಟ್ರೈ ಮಾಡಿಕೊಂಡು ನನ್ನ ಫ್ರೆಂಡ್ ಮನೆಗೆ ಹೋಗಬೇಕು. ಇವಾಗ ಸ್ವಲ್ಪ ಅನ್ನಕ್ಕೆ ಇಟ್ಬಿಡ್ತೀನಿ. ಅವನೇನು ತಿಂದಿಲ್ಲ, ಆಲ್ರೆಡಿ 4 o'clock ಆಗ್ತಿದೆ. ಸ್ವಲ್ಪ ರೈಸ್ ಇಟ್ಬಿಟ್ರೆ ಅವ್ನಿಗೇನೋ ಸ್ವಲ್ಪ ತಿನ್ನಿಸ್ಕೊಂಡು ಕರ್ಕೊಂಡೋದ್ರೆ ಸ್ವಲ್ಪ ನೆಮ್ಮದಿಯಾಗಿರ್ತಾನೆ. ಇಲ್ಲ ನನ್ನ ಅಲ್ಲಿ ಕೂರೋಕ್ಕೂ ಬಿಡಲ್ಲ, ನಿಂತ್ಕೊಳ್ಳೋಕ್ಕೂ ಬಿಡಲ್ಲ, ಆ ಥರ ತರಲೆ ಕೊಡ್ತಿರ್ತಾನೆ. ಬೇಗ ಕ್ವಿಕ್ಕಾಗಿ ಒಂಚೂರು ರೈಸ್ ಇಟ್ಬಿಟ್ಟು ಇದೆಲ್ಲ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಇದೆ, ಅದು ಯಾವ್ದು ಬೇಕು ಯಾವ್ದು ಬೇಡ, ಮ್ಯಾಚ್ ಬಾಕ್ಸ್ಗಳು. ಒಂದು ಮನೇಲಿ ಒಂದು ಫಂಕ್ಷನ್ ಮಾಡಿದ್ರೆ ತುಂಬಾ ಕಸಿ ಬಿಸಿ ಆಗ್ತಾನೇ ಇರುತ್ತೆ. ಆ ಕಸಿ ಬಿಸಿಯಲ್ಲಿ ಬಂದವರೆಲ್ಲ ಎಲ್ಲೆಲ್ಲಿ ಏನೇನು ಇಟ್ಟಿರ್ತಾರೆ ಅಂತಲೇ ಗೊತ್ತಾಗಲ್ಲ, ಆ ಥರ ಇಟ್ಬಿಟ್ಟೋಗಿರ್ತಾರೆ. ಅದಾಗ ನಾವು ನೆಕ್ಸ್ಟು ನಮಗೆ ಬೇಕಾದಾಗ ನಾವು ಅದನ್ನು ಹುಡ್ಕೊಂಡು ತೊಡಕೊಂಡು ಮಾಡ್ತಾ ಇರ್ತೀವಿ ಅಷ್ಟೇ. ಇದೆಲ್ಲ ಫುಲ್ಲು ಸ್ನ್ಯಾಕ್ಸ್ ಇದೆ. ಇದು ಪೂಜೆಗೆ ತಂದಿರೋ ಹಣ್ಣಿದೆ, ಮತ್ತು ಇದು ಟೊಮೆಟೊ ಟ್ರೈ ಅಷ್ಟೇ. ಒಂದು ದಿಲ್ಪಾಸನ್ ಇದೆ, ದಿಲ್ಪಾಸನ್ ತಿಂದ್ಬಿಟ್ಟು ಇವಾಗ ನನ್ನ ಫ್ರೆಂಡ್ ಮನೆಗೆ ಹೋಗಿ ಫಿಶ್ ಮಾಡ್ತೀನಿ ಅಂತ ಹೇಳಿದ್ದಾಳೆ. ಫಿಶ್ ತಿನ್ಕೊಂಡು ಬರುವ ಅಂತ ಪ್ಲ್ಯಾನು. ಸೊ ಇದನ್ನು ಹಿಂಗೆ ಕ್ಲೋಸ್ ಮಾಡಿಬಿಟ್ಟು ಮಾಡಿದ್ರೆ ಅದರ ಕತೆ ಸೊ ಎಲ್ಲ ಹಿಂಗೆ ಹಂಡಿದ್ದಾನೆ. ದಿಲ್ಪಸನ್ನು, ಆನ್ ಶರ್ಟು ನೋಡಿ, ಕ್ಯಾಪು, ಪ್ರತಿಯೊಂದು ಎಲ್ಲ ಹಂಡ್ಕೊತಿದ್ದಾನೆ. ಅದು ಚಾಕ್ಲೇಟು, ಪೀನಟ್ ಬಟರ್ ಚಾಕ್ಲೇಟು ಫುಲ್ಲು ಖಾಲಿ ಮಾಡಿಬಿಟ್ಟು ಈಗ ಬಂದಿದ್ದಾನೆ. ಆಮೇಲೆ ನನಗೆ ಸ್ಪೈಡರ್ಮ್ಯಾನ್ ಹಾಕಿಡಮ್ಮೆ ಅಂತ ಅವ್ನು ಹೆಂಗೆ ಮಾಡಿದ್ದಾನೆ ಮೂತಿ ತೋರಿಸ್ತೀನಿ ರೀ. ಅವನದು ಪೀನಟ್ ಬಟರಿಂದ ನೋಡಿ, ಇವೆಲ್ಲ ಪೀನಟ್ ಬಟರ್ ಚಾಕ್ಲೇಟ್. ಸರಿ, ಕ್ವಿಕ್ಕಾಗಿ ಇದೆಲ್ಲ ಕ್ಲೀನ್ ಮಾಡಿ ರೆಡಿ ಹಾಕಿ ಹೋಗುವ. ಬಾಬಾ ಇನ್ನು ನನ್ನ ಫ್ರೆಂಡ್ ಮನೇಲಿ ಸಿಗ್ತೀನಿ. ಅನ್ನಕ್ಕೆ ಇಟ್ಟಿದ್ದೀನಿ, ಊಟ ಮಾಡ್ಕೊಂಡು ಸ್ವಲ್ಪ ಊಟ ಮಾಡಿಕೊಂಡು ತಕ್ಷಣ ನನ್ನ ಫ್ರೆಂಡ್ ಮನೆಗೆ ಹೊರಡಬೇಕು. ಕ್ಲೈಮೇಟ್ ಈಚೆಗಡೆ ಚಳಿಯಾಗೇ ಇದೆ. ಸೊ ಏನೂ ಮಾಡೋಕ್ಕಾಗಲ್ಲ, ಕ್ವಿಕ್ಕಾಗಿ ಹೋಗಿ ಬರಲೇಬೇಕು. ನನ್ನ ಫ್ರೆಂಡ್ ಅಲ್ವಾ, ಫ್ರೆಂಡ್ ಮನೆಗೆ ಹೋಗಲೇಬೇಕು. ಮಳೆ ಇರಲಿ, ಚಳಿ ಇರಲಿ, ಬಿಸಿ ಇರಲಿ, ಎಲ್ಲ ಇದ್ದರೂ ಹೋಗಲೇಬೇಕು ಫ್ರೆಂಡ್ಸ್ ಬೇಕಂದಾಗ. ಸೊ ಒಂದು ಇದೆಲ್ಲ ಕ್ಲೀನ್ ಮಾಡಿ ನಾನು ಸ್ವಲ್ಪ ಲೈಟಾಗಿ ಊಟ ತಿನ್ಕೊಂಡು ಅಲ್ಲಿ ಹೋಗಿ ಫಿಶ್ ತಿನ್ನಬೇಕಲ್ಲ. ಸೊ ಹಾಗಾಗಿ ಬೇಗ ಕ್ವಿಕ್ಕಾಗಿ ರೆಡಿ ಆಗಿಬಿಟ್ಟು ಹಾಯ್ ನೋಡಿ, ಅನ್ನಕ್ಕೆ ಇಟ್ಬಿಟ್ಟು ಮೇಲ್ಗಡೆ ಬಟ್ಟೆ ಒಣಾಕ್ಬಿಟ್ಟು ಬರೋ ಅಷ್ಟರಲ್ಲಿ ಈ ಥರ ಆಗಿದೆ ನನ್ನ ಕಿಚನ್ನು. ಅಯ್ಯೋ ಅನ್ನ ನೋಡಿ, ಇದೆಲ್ಲ ಮೇಲ್ಗಡೆ ಹೋಗಿ ಕೂತ್ಕೊಂಡ್ಬಿಟ್ಟಿದೆ. ಇಲ್ಲದಲ್ಲೇ ಇಲ್ಲಿ ಇಷ್ಟು ಫುಲ್ಲು ಕಬೋರ್ಡ್ ಮೇಲೆಲ್ಲ ಬಿದ್ದಿದೆ, ಕೆಳಗಡೆ ಬಿದ್ದಿದೆ. ಒಂದು ಪಾತ್ರೆ ತೊಳೆದಿರೋದು ಪಾತ್ರೆ ಬೇಸಿನ್ ಕೆಳಗಡೆ ಇಟ್ಟಿದೆ, ಅದ್ರ ಮೇಲೆ ಬಿದ್ದಿದೆ. ಎಲ್ಲಿಂದ ಅನ್ನ ಬಂದಿದೆ ಅಂದರೆ ಈ ತೂತಿಂದ, ಈ ಹೋಲಿಂದ ಬಂದಿದೆ. ಕುಕ್ಕರೆಲ್ಲ ನೋಡಿ ಗೋಡೆ ಮೇಲೆಲ್ಲ ಕೂತಿದೆ. ಸೊ ಸ್ವಾಮಿ ಇದೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಸಾಕಾಗೋಗುತ್ತೆ ನನಗೆ. ಇವಾಗ ಬೇಗ ಬರಬೇಕು. ಆಲ್ರೆಡಿ 5:30 ಆಗೋಗಿದೆ ಇವಾಗ. ಸೊ ಇಲ್ಲ ಹೊರಗಡೆ ಬಂತೆ. ಇವಾಗ ಹೊರಟಿಗೆ ನನ್ನ ಫ್ರೆಂಡ್ ಮನೆಗೆ. ಟೈಮ್ ಕೂಡ ಆಗೋಗಿದೆ. ಬಾ. ಸೊ ಫಸ್ಟು ಇಲ್ಲಿ ಸ್ವಲ್ಪ ಕೆಲಸ ಇತ್ತು ಇನ್ನೊಬ್ರು ಮನೇಲಿ, ಅಲ್ಲಿಗೆ ಬಂದಿದೆ. ಇವಾಗ ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡ್ ಮನೆಗೆ. ಬಾ ಅಂತ ಅಲ್ಲೋದ್ಮೇಲೆ ತೋರಿಸ್ತೀನಿ. ಬೇಗಪ್ಪ, ತುಂಬ ಚಳಿ ಇದೆ, ತುಂಬ ಕ್ಲೈಮೇಟ್ ಕೂಡ ತುಂಬ ಆಗ್ತದೆ. ಒಂಥರ ಬ್ಲೂ ಇಶ್ ಕಾಣ್ತಾ ಇದ್ದೀನಿ. ಬೇಗ ಹೋಗಿ ಅವ್ರ ಮನೆಗೆ ಹೋದ್ಮೇಲೆ ಅಲ್ಲಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ನನ್ನ ಫ್ರೆಂಡ್ ಮನೆಗೆ ರೀಚ್ ಆದೆ. ಬಟ್ ಯಾವುದೇ ಥರ ವೀಡಿಯೋಸ್ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿರಲಿಲ್ಲ. ಫಿಶ್ ಕೊಟ್ಟಿದ ತಕ್ಷಣ ನಾನು ನನ್ನ ಮಗ ತಿನ್ನೋಕ್ಕಿಂತ ಸ್ಟಾರ್ಟ್ ಮಾಡಿದ್ರೆ ಸಖತ್ತಾಗಿತ್ತು ಫಿಶ್ ಮಾತ್ರ. ನನ್ನ ಮಗನೂ ತಿಂತಾ ಇದ್ದ, ಚೆನ್ನಾಗಿತ್ತು ಅಂತ. ಅವನು ಹೆಂಗಿತ್ತು ಅಂತ ಕೇಳಿದ್ರೆ ಸೂಪರಾಗಿತ್ತು ಅಂತ ತೋರಿಸ್ತಾ ಇದೆ ನೋಡಿ. ತುಂಬಾ ಖುಷಿ ಆಯಿತು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಕೇಳ್ತಾ ಇರ್ತೀನಿ. ವೀಡಿಯೋನ ಇಲ್ಲ ಏನು ಮಾಡ್ತಾಯಿದ್ದೀನಿ.